ಹಾಯ್, ನಾನು ಮಂಡ್ಯ ಮಣ್ಣಿನ ಮಗ ಪ್ರದೀಪ. ನಾನು ಮಲ್ಲಕ್ಕನಕಟ್ಟೆ ಬಂದಿದೆ. ಮಂಡ್ಯ ಜಿಲ್ಲೆ ಸೇರಿರುವಂಥ ಈ ಗ್ರಾಮದ ನಮ್ಮ ರೈತರು ಏನೆಲ್ಲ ಒಂದು ವ್ಯವಸಾಯ ಮಾಡ್ತಾವ್ರೆ, ಏನೆಲ್ಲ ಒಂದು ಬೆಳೆ ಬೆಳೀತಿದ್ದಾರೆ, ಯಾವ್ಯಾವ ಥರ ಕಬ್ಬು, ರಾಗಿ, ಭತ್ತ, ಸಾಲಾಗಿ ತೆಗುಮರಗಳು, ಅದೇ ಥರ ನಮ್ಮ ತಾತ ಮುತ್ತಾತಿರೆಲ್ಲ ಹಿಂದೆ ಯಾವ ಥರ ಮನೆಗಳು ಕಟ್ಟಿದ್ರು, ಮಣ್ಣು ಮನೆ ಆಗ್ಬೋದು, ಕಂಬದ ಮನೆ ಆಗ್ಬೋದು, ಕೈ ಹಂಚು ಮನೆಗಳು, ಮಂಗಳೂರು ಹಂಚು ಮನೆಗಳಾಗ್ಬೋದು, ಹಳೆ ಕಾಲಿನ ತಾರಸಿಗಳು ಆಗ್ಬೋದು, ಅವೆಲ್ಲ ನೀವು ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತೀನಿ. ಅದೇ ಥರ ನಮ್ಮ ರೈತರು ಪ್ರಾಣಿ ಪಕ್ಷಿಗಳು ಯಾವ್ಯಾವ ಥರ ಸಾಕಾರೆ ಮನೆ ಹತ್ರ, ಅವನು ಕೂಡ ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ. ನೋಡಿ, ಒಂದು ಟ್ರಿಪ್ಪು ಎಂಜಾಯ್ ಮಾಡಿ. ನಮ್ಮ ಮಲ್ಲಕ್ಕನಕಟ್ಟೆ ರೈತರಿಗೆ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸ್. ಅದೇ ಥರ ನಮ್ಮ ರೈತರು ಒಳ್ಳೊಳ್ಳೆ ವಿವಿಧವಾದ ಎರಟಿ ಕಬ್ಬು, ಬಿಳುಗಬ್ಬು, ನಾಡಗಬ್ಬು, ನಾಟಿ ಕಬ್ಬು ಈ ಥರ ಎಲ್ಲ ಬೆಳೀತಿದ್ದಾರೆ. ನಿಜಕ್ಕೂ ನೋಡಿ, ಇದೆ ದೇವಸ್ಥಾನಗಳು ನೋಡಿ, ನಮ್ಮ ತಾತ ಮುತ್ತಾತಿರ ಕಾಲದಲ್ಲಿ ಕಟ್ಟಿರುವಂಥ ದೇವಸ್ಥಾನಗಳು ಇವೆಲ್ಲ. ನಿಜಕ್ಕೂ ತುಂಬ ಸಖತ್ತಾಗೈತೆ ಊರಂತೂ. ನೋಡಿ, ಸಾರ್ವಜನಿಕ ಸಮುದಾಯ ಭವನ ಅದು ಕಾಣಿಸ್ತಾ ಇರುತ್ತೆ. ಅದೇ ಥರ ಹಸು ಕೂಡ ಮಲಗೈತೆ ನೋಡಿ, ಕಟ್ಟಾಕಿದ್ದಾರೆ ಬೆಳಗ್ಗೆ ಟೈಮ್ ಹಿಡ್ಕೊಬಂದು. ನೋಡಿ, ಇದೇ ಊರು ಮಲ್ಲಕ್ಕನಕಟ್ಟೆ. ನೋಡಿ, ಮಲ್ಲಯ್ಯಕ್ಕನ ಕಟ್ಟೆ ಅಂತ ಊರ ಹೆಸರು. ತುಂಬ ಸಖತ್ತಾಗೈತೆ. ನಮ್ಮ ರೈತರು ಅಲ್ಲಿ ಉಳ್ಮೆದಾಗ ಕೂಡ ಗುಟೆ ಇಕ್ಕಿದ್ದಾರೆ, ಹುಲ್ಲು ಸಂಗ್ರಹಣೆ ಮಾಡ್ಕೊಂಡಿದ್ದಾರೆ ಮಳೆಗಾಲದಲ್ಲಿ. ಹಸ, ಎಮ್ಮೆ, ಆಡು, ಕುರಿ, ದನ, ಕೋಳಿ, ಕೊಕ್ಕೆ ಇವಕ್ಕೆಲ್ಲ ಹಾಕೋಕ್ಕೆ. ಅದೇ ಥರ ಮನೆಗಳು ನೋಡಿ, ಮನೆ ಅಂತೂ ತುಂಬ ಸಖತ್ತಾಗೈತೆ ಊರಲ್ಲಿ ನಿಜಕ್ಕೂ. ಅದೇ ಥರ ಬನ್ನಿ ಭೇಟಿ ಕೊಡೋಣ ಮುಂದೆ ಯಾವ ಥರ ಐತೆ ಊರು ಅಂತ, ಯಾವ ಥರ ಅಭಿವೃದ್ಧಿ ಮಾಡಿದ್ದಾರೆ ನಮ್ಮ ರೈತರು ನೋಡೋಣ ಬನ್ನಿ. ನೋಡಿ, ನಮ್ಮ ರೈತರು ಇಲ್ಲಿ ಸಾಲ ಹಾಕೊಂಡು ಹೋಗ್ತಿದ್ದಾರೆ, ಸಿಗ್ತಾವಲ್ಲ, ಸೈಕಲ್ ಹೊಡ್ಕೊಂಡು ಗದ್ದೆಗೆ ಹೋಗ್ತಿದ್ದಾರೆ.